Hello friends, now we are in the process of learning spoken English. Learning spoken English is the need of the day because English language has a great professional importance. We shall start with the tenses so that we can make sentences correctly. You know, in all other languages we have three tenses like present tense, past tense and future tense. ವರ್ತಮಾನ ಭೂತ ಭವಿಷ್ಯತ್ ಕಾಲ ಅಂತ ಈ ಥರ ಇವೆ. ಇಂಗ್ಲೀಷ್ನಲ್ಲೂ ಅದೇ. ಇಫ್ ದೆರ್ ಆರ್ ಓನ್ಲಿ 3 ಟೆನ್ಸಸ್ ಇನ್ ಕನ್ನಡ, ವಿ ಹ್ಯಾವ್ 12 ಟೆನ್ಸಸ್ ಇನ್ ಇಂಗ್ಲೀಷ್. ಇಟ್ ಈಸ್ ನಾಟ್ ವೆರಿ ಡಿಫಿಕಲ್ಟ್ ಟು ಲರ್ನ್ ದ್ಯಾಟ್, ಬಟ್ ವಿ ಶುಡ್ ನೋ ದ ಡಿಸ್ಟಿಂಕ್ಷನ್ಸ್. ಇಲ್ಲಿ ನೋಡ್ರಿ 12 ಟೆನ್ಸ್ಗಳವ ನಮ್ಮಲ್ಲಿ. ಬಿಕಾಸ್ ಇನ್ ಪ್ರೆಸೆಂಟ್ ಟೆನ್ಸ್ ವಿ ಹ್ಯಾವ್ 4 ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಲೈಕ್ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. Similarly, we have 4 moods in the past tense: simple past, past continuous, past perfect continuous. Similarly, 4 moods are there in the future tense also. So, we should know the difference, how simple present is different from present continuous. ಎಲ್ಲ ಕ್ರಿಯೆಗಳನ್ನು ಎಲ್ಲ ಟೆನ್ಸ್ನಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್ ಹೇಗೆ ಅಂದರೆ, ಸಿ ದ 4 tenses, first 4 tenses in the present tense: I work, I am working, I have worked, I have been working. ನೋಡಿ ಎಷ್ಟು ವ್ಯತ್ಯಾಸ ಆಗ್ತದೆ ನೋಡಿ. ವೆನ್ ಐ ಸೇ ಐ ವರ್ಕ್, ದ್ಯಾಟ್ ಶೋಸ್ ಪರ್ಮನೆಂಟ್ ಸಿಚುವೇಶನ್, ಶಾಶ್ವತವಾದ ಸ್ಥಿತಿಯನ್ನು ತೋರಿಸ್ತದೆ. ವೆನ್ ಐ ಸೇ ಐ ಆಮ್ ವರ್ಕಿಂಗ್, ಇಟ್ ಶೋಸ್ ಎ ಟೆಂಪರರಿ ಕಂಡೀಷನ್, ತಾತ್ಕಾಲಿಕ ಕ್ರಿಯೆಯನ್ನು ತೋರಿಸ್ತದೆ. ವೆನ್ ಯು ಸೇ ಐ ಹ್ಯಾವ್ ವರ್ಕ್ಡ್, ದ್ಯಾಟ್ ಶೋಸ್ ಅನ್ ಆ್ಯಕ್ಷನ್ ವಿಚ್ ಕಂಪ್ಲೀಟೆಡ್ ಜಸ್ಟ್ ನಾವು, ಇದೇ ತಾನೇ ಮುಗಿದಂಥ ಕ್ರಿಯೆಯನ್ನು ತೋರಿಸ್ತದೆ. ವೆನ್ ಐ ಸೇ ಐ ಹ್ಯಾವ್ ಬೀನ್ ವರ್ಕಿಂಗ್, ದ್ಯಾಟ್ ಶೋಸ್ ಆ್ಯಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್, ಕಂಟಿನ್ಯೂಡ್ ಇನ್ ದ ಪ್ರೆಸೆಂಟ್ ಆಲ್ಸೋ. ಭೂತಕಾಲದಲ್ಲಿ ಪ್ರಾರಂಭ ಆದಂಥ ಒಂದು ಕ್ರಿಯೆ ವರ್ತಮಾನ ಕಾಲದಲ್ಲಿ ಕೂಡ ನಡೀತಾ ಇದೆ. ಈ ವ್ಯತ್ಯಾಸಗಳನ್ನು ನಾವು ತಿಳ್ಕೊಳ್ಳೇಬೇಕು. ಹೀಗೆ ತಿಳ್ಕೊಂಡಾಗ ಮಾತ್ರ ನಾವು ಸರಿಯಾಗಿ ಮಾತನಾಡಲಿಕ್ಕೆ ಸಾಧ್ಯ ಇದೆ. ದ್ಯಾಟ್ಸ್ ವೈ ನಾವೇನು ಮಾಡೋಣ, ವಿ ಶಾಲ್ ಲರ್ನ್ ದ ಟೆನ್ಸಸ್ ಸಿಸ್ಟಮ್ಯಾಟಿಕಲಿ ಸೊ ದ್ಯಾಟ್ ವಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಕರೆಕ್ಟ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ. ದೆನ್ ವಾಟ್ ಈಸ್ ಟೆನ್ಸ್? ಇಫ್ ಯು ಆಸ್ಕ್ ವಾಟ್ ಈಸ್ ಟೆನ್ಸ್, ದ ವರ್ಡ್ ಟೆನ್ಸ್ ಹ್ಯಾಸ್ 2 meanings. Tense means time. Tense also means shape of a verb. ಕ್ರಿಯಾಪದದ ರೂಪ. ಹಾಗಾದರೆ what is tense? Tense is a shape of a verb which shows time. ಕಾಲವನ್ನು ಸೂಚಿಸುವಂಥ ಕ್ರಿಯಾಪದದ ಒಂದು ವಿಶಿಷ್ಟವಾದ ರೂಪವೇ ಟೆನ್ಸ್ ಅಂತ ಕರಿತಾ ಇದ್ದೀವಿ ನಾವು. When you take tense as time, we can divide time into 3 phases like present, ಪಾಸ್ಟ್ ಆ್ಯಂಡ್ ಫ್ಯೂಚರ್. ನಾವು ಹೇಳ್ತೀವಿ ನೋಡಿ ಕನ್ನಡದಲ್ಲಿ ವರ್ತಮಾನ, ಭೂತ ಮತ್ತು ಭವಿಷ್ಯತ್ತು. ವೆನ್ ದೆರ್ ಆರ್ 3 phases in time, there should be or there should have been 3 shapes of a verb. But in English it is different. In English we have only 2 shapes of a verb. ಇಂಗ್ಲೀಷ್ ಕ್ರಿಯಾಪದಗಳಿಗೆ 2 ರೂಪಗಳಿವೆ. We have present shape and we have past shape. For example, go, ಹೋಗುತ್ತೇನೆ, that is present shape. Then went, ಹೋದೆನು, that is past tense shape. But where is future tense shape? ಹಾಗಾದರೆ ಭವಿಷ್ಯತ್ ಕಾಲದ ರೂಪ ಎಲ್ಲೈತಿ? ಹೋಗಲಿದ್ದೇನೆ, ಹೋಗಲಿರುವೆನು ಅಂತ ಐತಲ್ಲ, ಆ ಶೇಪ್ ಎಲ್ಲಿದೆ ಅಂತ ಕೇಳಿದಾಗ, ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ there is no future tense in English. I mean, English verbs have no future shapes. ನಾವು ಹೋಗಲಿದ್ದೇನೆ, ಹೋಗಲಿರುವೆನು ಅಂತ ಹೇಳ್ತೀವಲ್ಲ, ಆ ಶೇಪು ಇಂಗ್ಲೀಷ್ನಲ್ಲಿ ಇಲ್ಲ. ಹಾಗಾದರೆ ಏನು ಮಾಡ್ತೀವಿ ನಾವು? It does not mean that we are not making sentences in future tense in English. In English also we make sentences in future tense, but there we have to use future helping verbs like will and shall. will ಮತ್ತು shall ಅನ್ನುವಂಥ ಸಹಾಯಕ ಕ್ರಿಯಾಪದಗಳನ್ನು ಬಳಸಿಕೊಂಡು ನಾವು ಭವಿಷ್ಯತ್ ಕಾಲದ ಕ್ರಿಯಾಪದಗಳು ಮಾಡಬೇಕು. ಭವಿಷ್ಯತ್ ಕಾಲದ ಕ್ರಿಯಾಪದಗಳನ್ನು ತೋರಿಸ್ಬೇಕಾಗ್ತದೆ. ಅವಾಗೇನು ಹೇಳ್ತೀವಿ? ಐ ಶಾಲ್ ಗೋ, ಐ ವಿಲ್ ಗೋ ಅಂತ ಈ ಥರ ವಾಕ್ಯ ಮಾಡ್ತೀವಿ ನಾವು. ಹಾಗಾದ್ರೆ ಏನು ಸ್ಪಷ್ಟ ಆಯ್ತಿಲ್ಲ? One thing is clear, that English verbs have only 2 shapes. There is no future tense shape in English. Okay, English verbs have only 2 shapes, but if you take tense system of English, there are 12 tenses in English. Actually tenses are 3, but in each tense we are making 4 different moods. They are called aspects. For example, in each tense, for example in present tense, we divide that into 4 moods like simple present, present continuous, present perfect continuous. ಸರಳ ವರ್ತಮಾನ, ತಾತ್ಕಾಲಿಕ ವರ್ತಮಾನ,
Purna Vartamana, Purna, Purna Vartamana. Similarly, we make 4 moods in the past tense and 4 moods in the future tense. Like that, we have 12 tenses in English. So, if you want to learn to make sentences in English, you have to learn all 12 tenses, because each tense, each mood has a distinct function. So, this is the meaning of tense. Now, we shall start our work from present tense. Let us start our study with simple present tense. In Kannada, we call it Sarala Vartamana Kala ಅಥವಾ ಸಾದಾ ವರ್ತಮಾನ. ಕ್ರಿಯಾಪದದ ಸರಳ ರೂಪವನ್ನು ಇಲ್ಲಿ ಬಳಸುವುದರಿಂದ we call it as simple present tense. We are using basic forms of verbs here. When you learn a tense, you have to see it from 2 angles. ಮೊದಲನೇ ಆಂಗಲ್ ಯಾವುದು ಅಂತಿದ್ದಾರೆ, you have to understand what type of actions are shown in that particular tense. ಆ ಕಾಲ ಯಾವ ರೀತಿಯ ಕ್ರಿಯೆಗಳನ್ನು ತೋರಿಸ್ತದೆ, that you have to understand. ಯಾಕಂದರೆ ಎಲ್ಲ ಕಾಲಗಳಲ್ಲಿ ನಾವು ಎಲ್ಲ ರೀತಿಯ ಕ್ರಿಯೆಗಳನ್ನು ತೋರಿಸ್ತಾ ಇಲ್ಲ. If simple present tense shows one type of action, present continuous will be showing some other type of action. Similarly, present perfect and present perfect continuous. That's why we should understand first what type of action we have to show in this particular tense. This is first angle. Second angle is how to make sentences in that particular tense. That is our second angle. So, if you go from the first angle, when to use simple present tense, ಯಾವ್ಯಾವ ಸಂದರ್ಭಗಳಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವಾಕ್ಯಗಳನ್ನು ಮಾಡಬೇಕು, ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ರೀತಿಯ ಕ್ರಿಯೆಗಳನ್ನು ತೋರಿಸುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸಂಗಿಲ್ಲ. ಹಾಗಾದರೆ ವೆನ್ ಟು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್? ಯು ಕ್ಯಾನ್ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವೆನ್ ಯು ಆರ್ ಶೋಯಿಂಗ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್, ಯುವರ್ routine actions, your day-to-day activities. We have to use simple present tense only. ಆವಾಗ ನಾವು ಬೇರೆ ಟೆನ್ಸನ್ನು ಬಳಸಬಾರ್ದು. So, which are habitual actions? The actions which have become a habit, they are called habitual actions. Day-to-day activities, routine activities. Suppose I ask you, when do you go to college, or at what time do you go to college? Then you have to say, I go to college at 9 o'clock. At what time does your father go to office? My father goes to office at 10 o'clock. At what time does he return? He returns at 5 o'clock in the evening. These are all habitual actions. At what time do you take your lunch? I take my lunch at 2 o'clock. I should not say I am taking my lunch at 2 o'clock. That is wrong. That is continuous tense. That shows temporary action. You understand? In simple present tense, you are showing only habitual actions. That means permanent actions, not temporary. ಶಾಶ್ವತವಾದ ಕ್ರಿಯೆಗಳನ್ನು ಮಾತ್ರ ನಾವು ಸಿಂಪಲ್ ಪ್ರೆಸೆಂಟ್ ತೋರಿಸಬೇಕು. Similarly, I told you, in simple present tense you are showing permanent situations and conditions you are showing. ಶಾಶ್ವತವಾದ ಕ್ರಿಯೆ ಸನ್ನಿವೇಶವನ್ನು ತೋರಿಸುವಾಗ ಮಾತ್ರ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸಬೇಕು. ಫಾರ್ ಎಕ್ಸಾಂಪಲ್, if I ask you what are you, then you have to say, sir, I am a student. This sentence is in simple present tense. I am a student ಅಂದಾಗ ಅದೊಂದು ಶಾಶ್ವತವಾದ ಸ್ಥಿತಿ. If you ask me, sir, what are you? I say, I am a teacher. Similarly, what is your father? My father is a businessman. This is permanent action. If you take second example, you say, how many sisters and brothers have you? I ask. You say, sir, I have 1 sister and 1 brother. I have 2 sisters and 1 brother. This is also a permanent condition, permanent situation. Similarly, what does Dhoni do? Sir, Dhoni plays cricket. What does Puneet do? Puneet acts in movies. Don't say Puneet is acting in movies. That is a different mood. That is continuous mood. That shows a temporary action. ಅಂದರೆ ಧೋನಿ ಏನು ಮಾಡ್ತಾನೆ ಅಂತಂದರೆ, he plays cricket. That is a permanent condition, permanent situation. ಅಂದರೆ ಏನು ಗೊತ್ತಾಯ್ತು ನಮಗೀಗ? What we came to know, that when we speak about habitual actions and permanent situation, we have to use simple present tense only. For example, I say, I am a teacher, simple present. I teach English. That is also permanent. That is also simple present tense. I have many students. That is also simple present. Okay. Then next, where else we can use simple present tense? You can use simple present tense when you are speaking, when you are stating ಯೂನಿವರ್ಸಲ್ ಟ್ರುತ್ಸ್ ಆ್ಯಂಡ್ ಸೈಂಟಿಫಿಕ್ ಟ್ರುತ್ಸ್. ಜಾಗತಿಕ ಸತ್ಯಗಳನ್ನು, ಸಾರ್ವತ್ರಿಕ ಸತ್ಯಗಳನ್ನು ಅಥವಾ ವೈಜ್ಞಾನಿಕ ಸತ್ಯಗಳನ್ನು ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಬಳಸಬೇಕು. ಬಿಕಾಸ್ ದೇ ಆರ್ ಪರ್ಮನೆಂಟ್ ಆ್ಯಕ್ಷನ್ಸ್, ದೇ ಆರ್ ಪರ್ಮನೆಂಟ್ ಸಿಚುವೇಶನ್ಸ್.
I have given examples there, you can see in the visual. There is a honey is sweet. You cannot say honey was sweet, because honey is always sweet. The earth is round. Earth was round ಅಂತ ನಾವು ಹೇಳಬಾರ್ದು. Earth was round ಅಂದರೆ ಮೊದಲು ಅದು ದುಂಡಗಾಗಿತ್ತು, ಈಗ ಏನಾಗಿದೆ ಅನ್ನೋ ಪ್ರಶ್ನೆ. Similarly, trees give oxygen. This is a scientific truth. Such factors we have to show only in simple present tense. Habitual actions. Number 2, permanent conditions and situations. Number 3, universal truths and scientific truths. Simple present tense ಅನ್ನು ಯಾವ್ಯಾವ ಸಂದರ್ಭದಲ್ಲಿ ಬಳಸಬೇಕು ಗೊತ್ತಾಯಿತು. The next part is very important. ಯಾವುದದು? How to make sentences in simple present tense. So we have three operations there. So which are the three operations? I go, I am, I have. If you take the first operation, I go, ನಾನು ಹೋಗುತ್ತೇನೆ. We go, ನಾವು ಹೋಗುತ್ತೇವೆ. You go, ನೀನು ಹೋಗುತ್ತೆ. He goes, she goes, it goes, they go. ಅವನು ಹೋಗುತ್ತಾನೆ, ಅವಳು ಹೋಗುತ್ತಾಳೆ, ಅದು ಹೋಗುತ್ತದೆ, ಅವರು ಹೋಗುತ್ತಾರೆ. Try to understand, we are using two forms of that verb here, go and goes. Where to use go? With I, we, you, they. ಅಲ್ಲಿ ನೀವು go ಬಳಸ್ತಾ ಇದ್ದೀರಿ. Then where are you using goes? Goes ಅನ್ನುವಂಥ ಪ್ರತ್ಯಯವನ್ನು ಎಲ್ಲಿ ಬಳಸ್ತೀರಿ ನೀವು? You are using goes with third person singular. ತೃತೀಯ ಪುರುಷ ಏಕವಚನ ಇದ್ದಾಗ ನಾವು ಕ್ರಿಯಾಪದ ಮುಂದೆ ಎಸ್ ಅಥವಾ ಎಸ್ ಪ್ರತ್ಯಯವನ್ನು ಬಳಸ್ತೀವಿ ನೋಡ್ರಿ. ಅವಾಗ ಏನು ಬೇಕು? ಹಿ ಗೋಸ್, ಹಿ ಗೋ ಅನ್ಬಾರ್ದು. ಡೋಂಟ್ ಸೇ ಹಿ ಗೋ. ಹೌದಾ? ವೇರ್ ಡಸ್ ಯುವರ್ ಬ್ರದರ್ ಗೋ? ಮೈ ಬ್ರದರ್ ಗೋ ಅನ್ಬೇಡ್ರಿ. ಮೈ ಬ್ರದರ್ ಗೋಸ್ ಟು ಲೈಬ್ರರಿ. ಶಿ ಗೋಸ್, ಇಟ್ ಗೋಸ್. ಆದರೆ ಮತ್ತೆ ದೇ ಬಂದಾಗ ಒನ್ಸ್ ಅಗೇನ್ ಯು ಹ್ಯಾವ್ ಟು ಯೂಸ್ ಗೋ. ದಿಸ್ ಈಸ್ ಒನ್ ಆಪರೇಷನ್, ಪ್ಲೀಸ್ ರಿಮೆಂಬರ್. ಸಿಮಿಲರ್ಲಿ ಐ ರೈಟ್, ವಿ ರೈಟ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ಲೈಕ್ ದ್ಯಾಟ್. ದೆನ್ ಸೆಕೆಂಡ್ ಒನ್, ನಾನು ಇರುತ್ತೇನೆ ಅನ್ನುವಂಥ ಒಂದು ಅಲ್ಲೇ ಕ್ರಿಯಾಪದ ನೋಡ್ರಿ. ಐ ಆ್ಯಮ್. You can continue that sentence. I am, ನಾನು ಇರುತ್ತೇನೆ. What? I am a teacher. We are, ನಾವು ಇರುತ್ತೇವೆ. We are friends. You are, ನೀನು ಇರುತ್ತಿ. You are a student. He is, ಅವನು ಇರುತ್ತಾನೆ. He is my friend. She is, ಅವಳು ಇರುತ್ತಾಳೆ. She is my sister. It is, ಅದು ಇರುತ್ತದೆ. They are my neighbors. ಈ ರೀತಿಯಾಗಿ ಬಳಸಬೇಕು ನಾವು. This is also simple present tense only. Try to learn these sentences. ಬಹಳ ಸರಳ ಅನ್ನಿಸ್ತದೆ, ಬಟ್ ವಿ ಆರ್ ನಾಟ್ ಯೂಸಿಂಗ್ ದೆಮ್ ಕರೆಕ್ಟ್ಲಿ. ಮೂರನೇದಾಗಿ ನಾನು ಹೊಂದಿರುತ್ತೇನೆ ಅನ್ನುವಂಥ ಒಂದು ಪ್ರಯೋಗ ಐತೆ ನೋಡ್ರಿ. ಯಾವುದು? ಐ ಹ್ಯಾವ್, ನಾನು ಹೊಂದಿರುತ್ತೇನೆ. ಐ ಹ್ಯಾವ್ ಎ ಲ್ಯಾಪ್ಟಾಪ್, ಆ ಥರ ನಾವು ಬಳಸ್ಬೋದಲ್ಲ. ಐ ಹ್ಯಾವ್ 2 ಬ್ರದರ್ಸ್, ಹೊಂದಿರುತ್ತೇನೆ, ಹತ್ತಿರ ಇರು. ವಿ ಹ್ಯಾವ್ ಎ ಬಿಗ್ ಹೌಸ್. ಯು ಹ್ಯಾವ್, ನೀನು ಹೊಂದಿರುತ್ತಿ. ಹಿ ಹ್ಯಾಸ್, ಅವನು ಹೊಂದಿರುತ್ತಾನೆ. He has a bike. She has a laptop. It has a tail. They have, ಅವರು ಹೊಂದಿರುತ್ತಾರೆ. They have a big property. ಈ ಥರ ನಾವು ಬಳಸ್ತೀವಿ. These are the 3 operations in simple present tense. So how to practice? You have to take simple verbs and try to make sentences. ನಾನು ಬರೆಯುತ್ತೇನೆ, I write. ನಾನು ಮನೆಯಲ್ಲಿ ಇರುತ್ತೇನೆ, ಐ ಆಮ್ ಎಟ್ ಹೋಮ್. ಅವಳು ಒಂದು ಬೈಕನ್ನು ಹೊಂದಿರುತ್ತಾಳೆ, ಶಿ ಹ್ಯಾಸ್ ಎ ಬೈಕ್. ಅವಳಿಗೆ ಸ್ವಲ್ಪ ಕೆಲಸ ಇದೆ, ಶಿ ಹ್ಯಾಸ್ ಸಮ್ ವರ್ಕ್. ಐ ಟೆಲ್ ಯು, ಇಫ್ ಯು ವಾಂಟ್ ಟು ಲರ್ನ್ ಇಂಗ್ಲೀಷ್, ಡೂ ಇಟ್ ಇನ್ ಟ್ರಾನ್ಸ್ಲೇಷನ್ ಮೆಥಡ್. ಅಂದರೆ ಕನ್ನಡದ ವಾಕ್ಯಗಳನ್ನ ತೊಗೊಂಡು ಯಾವಾಗ ನಿಮಗೆ ಇಂಗ್ಲೀಷಿಗೆ ಮಾಡಲಿಕ್ಕೆ ಬರ್ತದೋ ಆವಾಗಲೇ ನಿಮ್ಗೆ ನಿಜವಾಗಿ ಇಂಗ್ಲೀಷ್ ಬಂದಂಗೆ. ದಿಸ್ ಐ ಆಮ್ ಟೆಲ್ಲಿಂಗ್ ಇನ್ ದ ಕಾಂಟೆಕ್ಸ್ಟ್ ಆಫ್ Karnataka, where you are learning English as a second language. I am telling you, because English is not our mother tongue. Our mother tongue is Kannada. So we have to learn English only through Kannada. Please remember. ಅದಕ್ಕಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಮೊದಲು ಕೆಲವು ಕನ್ನಡದ ವಾಕ್ಯಗಳನ್ನು ತೊಗೊಂಡು ಅವನು ಇಂಗ್ಲೀಷಿಗೆ ಭಾಷಾಂತರ ಮಾಡೋದು. ದ್ಯಾಟ್ ಈಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಇಂಗ್ಲೀಷ್.